ನಮಸ್ಕಾರ. ಬನ್ನಿ ಇವತ್ತು ನಮ್ಮ ದೇಶದ ತುಂಬಾನೇ ವಿಶೇಷವಾದ ಸಂಪ್ರದಾಯದ ಬಗ್ಗೆ ಮಾತಾಡೋಣ. ಒಂದು ಸಣ್ಣ ತಿನಿಸು ಹೇಗೆ ಒಂದು ದೊಡ್ಡ ಜೀವನ ಪಾಠವನ್ನೇ ಹೇಳಬಲ್ಲದು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಜೀವನದ ಎಲ್ಲ ಭಾವನೆಗಳು ಅಂದರೆ ಸುಖ, ದುಃಖ, ಕೋಪ, ಭಯ, ಆಶ್ಚರ್ಯ ಇವೆಲ್ಲವನ್ನೂ ಒಂದೇ ಒಂದು ಚಮಚದಲ್ಲಿ ಅನುಭವಿಸೋಕ್ಕೆ ಸಾಧ್ಯನಾ? ಈ ಪ್ರಶ್ನೆಯಲ್ಲೇ ಇದೆ ಇವತ್ತಿನ ನಮ್ಮ ಚರ್ಚೆಯ ಸಾರ. ಹೌದು, ದಕ್ಷಿಣ ಭಾರತದ ಕೆಲವು ಕಡೆ ಹೊಸ ವರ್ಷದ ದಿನ ಒಂದು ವಿಶೇಷವಾದ ತಿನಿಸಿನ ಜೊತೆನೇ ಶುರುವಾಗೋದು. ಇದು ಬರೀ ಒಂದು ಅಡುಗೆ ಅಲ್ಲ, ಬದಲಾಗಿ ಜೀವನದ ಸಂಪೂರ್ಣ ಸಾರವನ್ನೇ ಹಿಡಿದಿಟ್ಟ ಒಂದು ತತ್ವಶಾಸ್ತ್ರ ಇದ್ದ ಹಾಗೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಯುಗಾದಿಯ ದಿನ ಪೂಜೆ ಆದಮೇಲೆ ಮೊದಲು ಬಾಯಿಗೆ ಹಾಕ್ಕೊಳ್ಳೋದೇ ಬೇವು ಬೆಲ್ಲ ಅಥವಾ ಯುಗಾದಿ ಪಚ್ಚಡಿ ಅಂತ ಕರೆಯೋ ಈ ಮಿಶ್ರಣವನ್ನು. ಇದು ಕೇವಲ ಒಂದು ಸಂಪ್ರದಾಯ ಅಷ್ಟೇ ಅಲ್ಲ, ಇದು ಹೊಸ ವರ್ಷದ ಮೊದಲ ಅನುಭವ. ನಿಜ, ಇದೊಂದು ಬರೀ ತಿನಿಸಲ್ಲ, ಜೀವನಕ್ಕೆ ಬೇಕಾದ ಒಂದು ದೊಡ್ಡ ಪಾಠ. ಇದರಲ್ಲಿರೋ 6 ಬೇರೆ ಬೇರೆ ರುಚಿಗಳು ಜೀವನದ 6 ಪ್ರಮುಖ ಭಾವನೆಗಳನ್ನು ಪ್ರತಿನಿಧಿಸುತ್ತೆ. ಹಾಗಿದ್ರೆ ಆ ರುಚಿಗಳು ಯಾವುದು, ಅವುಗಳ ಅರ್ಥ ಏನು ಅಂತ ನೋಡೋಣ ಬನ್ನಿ. ಸರಿ, ಈಗ ಆ 6 ರುಚಿಗಳ ಹಿಂದಿರೋ ಅರ್ಥ ಏನು ಅಂತ ಒಂದೊಂದಾಗಿ ನೋಡೋಣ. ಪ್ರತಿಯೊಂದು ಪದಾರ್ಥಕ್ಕೂ ಜೀವನದ ಒಂದೊಂದು ಅನುಭವದ ಜೊತೆ ಸಂಬಂಧ ಇದೆ. ನೋಡಿ, ಪ್ರತಿಯೊಂದು ರುಚಿಗೂ ಎಂಥ ಆಳವಾದ ಅರ್ಥ ಇದೆ ಅಂತ. ಬೆಲ್ಲದ ಸಿಹಿ ಜೀವನದ ಖುಷಿಯನ್ನು ನೆನಪಿಸಿದರೆ, ಬೇವಿನ ಕಹಿ ಇದೆಯಲ್ಲ, ಅದು ದುಃಖ ಮತ್ತು ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು ಅಂತ ಹೇಳುತ್ತೆ. ಹಾಗೆ ಹುಣಸೆ, ಮಾವಿನಕಾಯಿ, ಮೆಣಸು ಮತ್ತು ಉಪ್ಪು ಇವೆಲ್ಲವೂ ಜೀವನದ ಬೇರೆ ಬೇರೆ ಸವಾಲುಗಳನ್ನು, ಅನಿರೀಕ್ಷಿತ ತಿರುವುಗಳನ್ನು, ಕೋಪವನ್ನು ಮತ್ತು ಭಯವನ್ನು ಸಂಕೇತಿಸುತ್ತೆ. ಇದರ ಹಿಂದಿರೋ ಮುಖ್ಯ ಸಂದೇಶ ಏನು ಗೊತ್ತಾ? ಜೀವನದಲ್ಲಿ ಬರೋ ಸಿಹಿ, ಕಹಿ, ದುಃಖ, ಸುಖ ಹೀಗೆ ಎಲ್ಲ ಅನುಭವಗಳನ್ನು ನಾವು ಒಂದೇ ಸಮನಾಗಿ ಸಮಚಿತ್ತದಿಂದ ಸ್ವೀಕರಿಸಬೇಕು ಅನ್ನೋದು. ಇದೇ ಸಮತೋಲಿತ ಜೀವನದ ಗುಟ್ಟು. ಸರಿ, ಈ ವಿಶೇಷವಾದ ಬೇವು ಬೆಲ್ಲ ಅನ್ನೋದು ಯುಗಾದಿ ಹಬ್ಬದ ಪ್ರಮುಖ ಭಾಗ. ಹಾಗಿದ್ರೆ ಬನ್ನಿ ಈಗ ಯುಗಾದಿ ಹಬ್ಬದ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಯುಗಾದಿ ಈ ಪದದಲ್ಲೇ ಅದರ ಸಂಪೂರ್ಣ ಅರ್ಥ ಅಡಗಿದೆ. ಸಂಸ್ಕೃತದಲ್ಲಿ ಯುಗ ಅಂದರೆ ಕಾಲ ಅಥವಾ ಒಂದು ಏಜ್, ಮತ್ತು ಆದಿ ಅಂದರೆ ಆರಂಭ. ಒಟ್ಟಾರೆಯಾಗಿ ಯುಗಾದಿ ಅಂದರೆ ಒಂದು ಹೊಸ ಯುಗದ ಆರಂಭ. ಯುಗಾದಿ ಹಬ್ಬವನ್ನು ಮುಖ್ಯವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಆಚರಣೆ ಮಾಡಲಾಗುತ್ತೆ. ಇದು ವಸಂತ ಋತುವಿನ ಆಗಮನವನ್ನು ಸಹ ಸೂಚಿಸುತ್ತೆ. ಅಂದಹಾಗೆ ಪ್ರತಿ ಯುಗಾದಿಗೂ ಅಂದರೆ ಪ್ರತಿ ಸಂವತ್ಸರಕ್ಕೂ ಒಂದು ವಿಶೇಷವಾದ ಹೆಸರಿರುತ್ತೆ. 60 ವರ್ಷಗಳ ಚಕ್ರದಲ್ಲಿ ಬರುವ ಪ್ರತಿಯೊಂದು ಹೆಸರು ಕೂಡ ಆ ವರ್ಷದ ಗುಣ ಲಕ್ಷಣಗಳ ಬಗ್ಗೆ ಒಂದು ಸೂಚನೆ ಕೊಡುತ್ತೆ ಅಂತಾನೂ ಒಂದು ನಂಬಿಕೆ ಇದೆ. ಇದೇ ಹೊಸ ವರ್ಷದ ಹಬ್ಬವನ್ನು ನಮ್ಮ ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಉದಾಹರಣೆಗೆ ನಮ್ಮ ನೆರೆಯ ಮಹಾರಾಷ್ಟ್ರದಲ್ಲಿ ಇದನ್ನೇ ಗುಡಿಪಾಡ್ವಾ ಅಂತ ಸಂಭ್ರಮದಿಂದ ಆಚರಿಸ್ತಾರೆ. ಇದು ಈ ಸಂಪ್ರದಾಯ ಎಷ್ಟು ವ್ಯಾಪಕವಾಗಿದೆ ಅನ್ನೋದನ್ನು ತೋರಿಸುತ್ತೆ. ಯುಗಾದಿ ಅಂದರೆ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಇದು ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಹೊಸ ಆರಂಭಕ್ಕೆ ಸಿದ್ಧಗೊಳಿಸುವ ಕೆಲವು ಆಚರಣೆಗಳ ಒಂದು ಸುಂದರ ಸಂಕಲನ. ಹಬ್ಬಕ್ಕೆ ತಯಾರಿ ಹೇಗೆ ನಡೆಯುತ್ತೆ ಅಂದರೆ, ಮೊದಲು ಇಡೀ ಮನೆಯನ್ನು, ಅಂಗಳವನ್ನು ಸ್ವಚ್ಛಗೊಳಿಸಲಾಗುತ್ತೆ. ಆಮೇಲೆ ಹಬ್ಬದ ದಿನ ಮುಂಜಾನೆ ಎದ್ದು ಎಣ್ಣೆ ಸ್ನಾನ ಮಾಡೋದು, ಬಾಗಿಲಿಗೆ ತಾಜಾ ಮಾವಿನ ಎಲೆ ತೋರಣ ಕಟ್ಟೋದು, ಮತ್ತೆ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕೋದು ಇವೆಲ್ಲವೂ ಹೊಸ ವರ್ಷ ಸ್ವಾಗತಿಸೋಕೆ ಇರುವಂಥ ಸಂಕೇತಗಳು. ಇಷ್ಟೇ ಅಲ್ಲ, ಇನ್ನೂ ಕೆಲವು ಮುಖ್ಯವಾದ ಸಂಪ್ರದಾಯಗಳಿವೆ. ದೇವರಿಗೆ ವಿಶೇಷವಾದ ಪೂಜೆ ಸಲ್ಲಿಸಲಾಗುತ್ತೆ. ಹೊಸ ವ್ಯಾಪಾರ ವ್ಯವಹಾರ ಶುರು ಮಾಡೋಕೆ ಇದು ಶ್ರೇಷ್ಠವಾದ ದಿನ ಅಂತಾನೂ ಭಾವಿಸಲಾಗುತ್ತೆ. ಅದರಲ್ಲೂ ಪಂಚಾಂಗ ಶ್ರವಣ ಅನ್ನೋದು ತುಂಬ ವಿಶೇಷ. ಇದರಲ್ಲಿ ಪುರೋಹಿತರು ಆ ವರ್ಷದ ಮಳೆ, ಬೆಳೆ, ಗ್ರಹಗತಿಗಳ ಬಗ್ಗೆ ವಿವರಿಸ್ತಾರೆ. ಇದು ಮುಂದಿನ ಒಂದು ವರ್ಷಕ್ಕೆ ಮಾರ್ಗದರ್ಶನದಂತಿರುತ್ತೆ. ಸರಿ, ಇಷ್ಟೆಲ್ಲ ಆಚರಣೆಗಳ ಮಧ್ಯೆ ನಾವು ಮತ್ತೆ ನಮ್ಮ ಚರ್ಚೆಯ ಕೇಂದ್ರ ಬಿಂದುವಾದ ಯುಗಾದಿ ಪಚ್ಚಡಿ ತತ್ವಕ್ಕೆ ವಾಪಸ್ ಬರೋಣ. ನಿಜವಾಗ್ಲೂ ಒಂದು ಸಣ್ಣ ಚಮಚದಲ್ಲಿ ಜೀವನದ ಎಷ್ಟು ದೊಡ್ಡ ಪಾಠ ಅಡಗಿದೆ ಅಲ್ವಾ? ನೋಡಿ,
ಯುಗಾದಿ ಪಚ್ಚಡಿಯ ಸಂದೇಶ ತುಂಬಾನೇ ಸರಳ, ಆದರೆ ಬಹಳ ಆಳವಾದದ್ದು. ಜೀವನ ಅಂದರೆ ಬರೀ ಸಿಹಿ ಅಲ್ಲ, ಬರೀ ಕಹಿಯೂ ಅಲ್ಲ. ಅದು ಸಿಹಿ, ಕಹಿ, ಹುಳಿ, ಖಾರ, ಒಗರು, ಉಪ್ಪು, ಹೀಗೆ ಎಲ್ಲ ರುಚಿಗಳ ಒಂದು ಸುಂದರ ಮಿಶ್ರಣ. ಅಂದರೆ ಜೀವನದಲ್ಲಿ ಏನೇ ಬರಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಎಲ್ಲವನ್ನ ಸಮಾಧಾನವಾಗಿ ಸ್ವೀಕರಿಸಬೇಕು, ಸಮಚಿತ್ತದಿಂದ ಎದುರಿಸಬೇಕು ಅನ್ನೋದೇ ಈ ಸಂಪ್ರದಾಯ ನಮಗೆ ಕಲಿಸುವಂಥ ಪಾಠ. ಇದೇ ಈ ಹಬ್ಬದ ನಿಜವಾದ ಸೌಂದರ್ಯ. ಹಾಗಿದ್ರೆ ಈ ಹೊಸ ವರ್ಷ ಶುರು ಆಗ್ತಾ ಇರುವಾಗ ಈ ಯುಗಾದಿಯ ಸಂದೇಶವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು? ಬರೋ ವರ್ಷದಲ್ಲಿ ಎದುರಾಗೋ ಎಲ್ಲ ಸಿಹಿ ಕಹಿ ಅನುಭವಗಳನ್ನು ಸ್ವೀಕರಿಸೋಕೆ ನಾವು ಹೇಗೆ ಸಿದ್ಧರಾಗಬಹುದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?